ಬಾನಂಗಳದಲ್ಲಿ ಲೋಹದ ಅಕ್ಕಿಗಳ ಕಲರವ, ಅದರ ಜೊತೆಗೆ ಇತ್ತ ವಾಯುನೆಲೆಯಲ್ಲಿ ಯಲಹಂಕ ವಾಯುನೆಲೆಯಲ್ಲಿ ಯುದ್ಧ ವಿಮಾನಗಳ ಪ್ರದರ್ಶನ. ಈ ಬಾರಿಯ ಏರ್ ಶೋನಲ್ಲಿ 15ನೇ ಆವೃತ್ತಿಯ ಏರ್ ಶೋನಲ್ಲಿ ವಿವಿಧ ದೇಶದ ಯುದ್ಧ ವಿಮಾನಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ. ಇಲ್ಲಿ ನಾವು ನೋಡಬಹುದು ಯಲಹಂಕ ವಾಯುನೆಲೆಯಲ್ಲಿ ಯಾವ ರೀತಿ ಯುದ್ಧ ವಿಮಾನಗಳು ಪ್ರದರ್ಶನಕ್ಕೆ ನಿಂತಿದ್ದಾವೆ ಅನ್ನುವಂಥದ್ದನ್ನು ಸುಮಾರು 90 ದೇಶಗಳಿಂದ ಬಂದಿರುವಂತಹ ಸುಮಾರು ಸಾಕಷ್ಟು ಸಂಖ್ಯೆಯ ಯುದ್ಧ ವಿಮಾನಗಳು ಇವತ್ತು ಪ್ರದರ್ಶನಗೊಳ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ಬೋದು ಅದನ್ನು ಪ್ರತಿ ಒಂದು ವಿಮಾನಗಳಿದ್ದಾವೆ ಅದರ ಪ್ರತಿಯೊಂದು ಡೀಟೇಲ್ಗಳನ್ನು ಕೂಡ ಅದರ ಮುಂದೆ ಹಾಕಿರುವಂಥದ್ದು. ರಷ್ಯಾ ಇರ್ಬೋದು ಅಥವಾ ರಷ್ಯಾ, ಅಮೇರಿಕನ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶದ ಯುದ್ಧ ವಿಮಾನಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಬರುವಂತಹ ಜನರು ಕೂಡ ಅದರ ಡೀಟೇಲ್ಗಳನ್ನ ಪಡೆಯೋದಕ್ಕೆ ಅಂತ ಹೇಳಿ ಅದಕ್ಕೆ ಅದರ ಮುಂಭಾಗದಲ್ಲೇ ಎಲ್ಲ ರೀತಿಯ ವಿವರಣೆಗಳನ್ನು ಕೂಡ ಕೊಡಲಾಗಿದೆ. ಎಷ್ಟು ಮೇಲ್ಮಟ್ಟದಲ್ಲಿ ಇದು ಹೋಗುತ್ತೆ ಮತ್ತು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ, ಮತ್ತು ಎಷ್ಟು ಯಾವ ವರ್ಷದ್ದು ಅನ್ನುವಂತಹ ಎಲ್ಲ ಡೀಟೇಲ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಯುದ್ಧ ವಿಮಾನಗಳನ್ನು ಪ್ರದರ್ಶನಗೊಳ್ಳುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಾನಂಗಳದಲ್ಲಿ ಲೋಹದ ಅಕ್ಕಿಗಳು ಕೂಡ ಇವತ್ತು ತಮ್ಮ ಶೋವನ್ನು ಪ್ರದರ್ಶನ ಮಾಡುವಂಥದ್ದು. ಸುಮಾರು 4 ದಿನಗಳ ಕಾಲ ಏರ್ ಶೋನಲ್ಲಿ ವಿವಿಧ ವೈಮಾನಿಕ ಪ್ರದರ್ಶನಗಳು ಕೂಡ ನಡೆಯುತ್ತವೆ. ಜೊತೆಗೆ ಎಕ್ಸಿಬಿಷನ್ ಸೆಂಟರಲ್ಲಿ ಕೂಡ ವಿಮಾನಗಳ ಸರಕುಗಳಿರ್ಬೋದು, ಅವುಗಳ ಏನೇನು ವಿವಿಧ ಪಾರ್ಟ್ಗಳನ್ನು ಕೂಡ ಅಲ್ಲಿ ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ವಿವಿಧ ದೇಶದ ಡೆಲಿಗೇಟ್ಸ್ಗಳು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಯುದ್ಧ ವಿಮಾನಗಳಿಂದ ಯಾವ ರೀತಿ ಅದು ಕಾರ್ಯಾಚರಣೆ ಆಗುತ್ತೆ ಅನ್ನುವಂತಹ ಡೀಟೇಲ್ಗಳನ್ನು ಕೂಡ ಅಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುವಂಥದ್ದು. ಎಲ್ಲ ದೇಶದಿಂದ ಬಂದಂತಹ ಯುದ್ಧ ವಿಮಾನಗಳ ಪರಿಚಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಲಹಂಕ ವಾಯುನೆಲೆಯಲ್ಲಿ 4 ದಿನಗಳ ಕಾಲ ಈ ಒಂದು ಏರ್ ಶೋ ನಡೆಯುತ್ತೆ. ಏರ್ ಶೋ ಜೊತೆಗೆ ಬರುವಂತಹ ಜನರಿಗೂ ಕೂಡ, ಅಂದರೆ ಬೇರೆ ಬೇರೆ ಭಾಗದಿಂದ ಬರುವಂತಹ ಜನರು ಕಾತರರಾಗಿರ್ತಾರೆ. ಏರ್ ಶೋವನ್ನು ನೋಡಬೇಕು, ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿ ಕಾತರರಾಗಿರ್ತಾರೆ. ಅವರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇಲ್ಲಿ ವೈಮಾನಿಕ ಶೋ ನಡೆಯುತ್ತೆ, ಅದರ ಜೊತೆಗೆ ಇಲ್ಲಿ ಆಗುವಂತಹ ವಾಯುನೆಲೆಯಲ್ಲಿ ಇರುವಂತಹ ಯುದ್ಧ ವಿಮಾನಗಳು ಏನಿದ್ದಾವೆ ಅದರ ಬಗ್ಗೆಯೂ ಕೂಡ ಮಾಹಿತಿ ನೀಡುವಂತಹ ಎಲ್ಲ ರೀತಿಯ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮುನಿಯಾ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.